ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ, ಇದು ನನ್ನ ಚಾನಲ್ ಲತಾ ರಘು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿರೋ ಹಾಗೆ ನಂದಿ ಹಿಲ್ಸ್ ಮತ್ತು ಘಾಟಿ ಸುಬ್ರಹ್ಮಣ್ಯ, ಹಾಗೆ ಕೈವಾರ ತಾತಯ್ಯ ಮತ್ತು ಕೈಲಾಸ ಪರ್ವತ, ಈ ಎಲ್ಲ ಕಡೆನೂ ಹೋಗಿರೋಂಥ ಟ್ರಿಪ್ ವ್ಲಾಗ್ನ ಶೇರ್ ಮಾಡಿದ್ದೀನಿ. ಇದು ಅದರ ಕಂಟಿನ್ಯೂಷನ್ ಪಾರ್ಟ್. ನಾವು ಇವಾಗ ಬಂದು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ನಾವು ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಒಂದು ದಿನದಲ್ಲಿ ನಿಯರೆಸ್ಟ್ ಆಗಿರೋ ನಮ್ಮದು ಮೇನ್ ಟಾರ್ಗೆಟ್ ಇದ್ದಿದ್ದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಅಲ್ಲಿಂದ ನಾವು ನಿಯರೆಸ್ಟ್ ಆಗಿರೋವಂಥ ಎಲ್ಲ ಪ್ಲೇಸಸ್ನೂ ಸರ್ಚ್ ಮಾಡಿ ನೋಡಿಕೊಂಡು ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಲಾಸ್ಟ್ಗೆ ನಾವು ಈಶಾ ಫೌಂಡೇಶನ್ನ ಚೂಸ್ ಮಾಡಿದ್ದೀವಿ. ಯಾಕೆ ಅಂದರೆ ಈವ್ನಿಂಗು ಲೈಟಿಂಗ್ಸ್ ಶೋ ಇರುತ್ತಲ್ಲ, ಅದನ್ನು ನೋಡಿಲ್ಲ ನಾವು. ಲಾಸ್ಟ್ ಸತಿ ಹೋಗಿದ್ದಾಗ ನಾವು 4 o'clock 5 o'clock ಹೋಗಿ ರಿಟರ್ನ್ ಬಂದುಬಿಟ್ಟಿದ್ದು. ಅದಕ್ಕೆ ಈ ಸತಿ ಈಶಾ ಫೌಂಡೇಶನ್ ಲೈಟಿಂಗ್ ಶೋ ನೋಡ್ಕೊಂಡು ಹೋಗಬೇಕು ಅಂತೇಳಿ ಇದನ್ನು ಲಾಸ್ಟ್ಗೆ ಇಟ್ಕೊಂಡಿದ್ದೀವಿ. ಈಗ ರೀಚ್ ಆಗಿದ್ದೀವಿ ನಾವು. ಇವಾಗ ಟೈಮ್ ಬಂದು 6 o'clock ಆಗಿದೆ. ಇಲ್ಲೆಲ್ಲ ನೋಡಿಕೊಂಡು ನಾವು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಆಮೇಲೆ ಲೈಟಿಂಗ್ ಶೋಸ್ ಸ್ಟಾರ್ಟ್ ಆಯಿತು. ಅದನ್ನು ಕೂಡ ನೋಡಿಕೊಂಡು ನಾವು ತುಮಕೂರಿಗೆ ರಿಟರ್ನ್ ಆಗಿದ್ದೀವಿ. ತುಮಕೂರಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 10:30 ಆಯಿತು. ನಾವು ಒನ್ ಡೇಲಿ ಎಷ್ಟು ಪ್ಲೇಸು 5 ಪ್ಲೇಸ್ ನೋಡಿದ್ದೀವಿ. ಫಸ್ಟ್ನೇದು ಘಾಟಿ ಸುಬ್ರಹ್ಮಣ್ಯ, ಮತ್ತು ಸೆಕೆಂಡ್ ಬಂದು ನಂದಿ ಹಿಲ್ಸ್, ಥರ್ಡ್ ಒನ್ ಬಂದು ಕೈವಾರ ತಾತಯ್ಯ, ಮತ್ತು ಫೋರ್ತ್ ಬಂದು ಕೈಲಾಸಗಿರಿ ಬೆಟ್ಟ, ಫಿಫ್ತ್ ಒನ್ ಬಂದು ಇದು ಈಶಾ ಫೌಂಡೇಶನ್ನು. ಈಗ ಇದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಬೇಗ ಮನೆಗೆ ರಿಟರ್ನ್ ಆಗಬೇಕು. ಇದು ನಮ್ಮ ಇವತ್ತಿನ ಈಶಾ ಫೌಂಡೇಶನ್ನ ಟ್ರಿಪ್ ವ್ಲಾಗ್. ಬನ್ನಿ ಏನಾಗುತ್ತೆ ಅಂತ ನೋಡೋಣ. ಈಶಾ ಲೈಫ್ ಸ್ಟೈಲ್ ಇದರಲ್ಲಿ ಮಮ್ಮ ಈಶಾ ಫೌಂಡೇಶನ್ ಈಶ್ವರನ ಸ್ಟ್ಯಾಚು ತಗೊಂಡಿದ್ದಾರೆ. ಇವಾಗ ಲೈಟಿಂಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಲೈಟಿಂಗ್ಸ್ನ ನೋಡ್ಕೊಂಡು ಹೊರಡಬೇಕು. ನಾವು ಲೇಟ್ ಆಗಿದೆ, ಅಲ್ಲೇ ಬೇಗ ಊಟನ ಮುಗಿಸ್ಕೊಂಡು ಹೋಗ್ಬೇಕು. ಕೂತ್ಕೊಳ್ರಿ, ಬೇಡ ಇಲ್ಲ, ಚೆನ್ನಾಗಿ ಕೂತ್ಕೊ. ಚೆನ್ನಾಗಿ ಅನ್ಸುತ್ತಾ? ಅಲ್ಲೆಲ್ಲ ಅಡ್ಡ. ಇಲ್ಲೇ ಸ್ವಲ್ಪ ಜರಕ್ಕೊಡ್ರಿ. ಹಿಂಗೆ ಹೋಗ್ಬೋದು ಕಾರ್. ಎಷ್ಟಿಗೆ ಟೈಮು? ಲೇಟ್ ಬಿಡ್ರಿ, 7 o'clock ಸ್ಟಾರ್ಟ್. ಫ್ಲೈಟ್ ಹೋಗ್ತೈತಿ ನಮಗೆ. ಮೋಕ್ಷಿತ್ ಹೇಳ್ತಾವನ ಫ್ರೆಂಡ್ಸ್, ನಮಗೆ ಈಶಾ ಫೌಂಡೇಶನ್ ಐಡಲ್ ಕೊಡಲ್ವಂತೆ, ಅವ್ರಿಗೆ ಬೇಕಂತೆ. ನಾವು ಸುಮ್ಮನೆ ಎತ್ತಿಟ್ಕೊಂಡಿದ್ದೀವಿ, ಅವಾಗ ಇದು ಮಾಡ್ತಿದ್ದ ಅಂತ ಕೊಡಲ್ಲ ಅಂತ ಹೇಳ್ತಾ ಇದ್ದಾನೆ. ಬಾರಪ್ಪ, ಇಲ್ಲಿ ಕೊಡ್ತೀನಿ ಮೋಕ್ಷಿ, ಎತ್ತು ಕೊಡ್ತೀನಿ ಬಾ. ಬಾಯ್ ಕೊಡ, ಹಂಗೆ ಅಲ್ಲಾಡ್ಸ್ಬಾರ್ದು ಆಯ್ತಾ? ಹಾಂ ಆಯ್ತಾ? ಆಯ್ತಾ? ಇಲ್ವಾ? ಇಲ್ಲ ಆಯ್ತು ಇಲ್ಲಂದ್ರೆ ಕೊಡಲ್ಲ. ಆಯ್ತಾ? 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 ಆಯ್ತಾ ಇಲ್ವಾ? ಹಾಂ ಅಡಿ ಅಜ್ಜಿ ಹತ್ರಕ್ಕೆ ಹೋಗು. ದರ್ಶನಕ್ಕೆ ಸ್ವಾಗತ. ಆದಿಯೋಗಿ ದಿವ್ಯ ದರ್ಶನದ ಸಂಪೂರ್ಣ ಅವಧಿಯಲ್ಲಿ, ಅಂದರೆ ಕೊನೆಯಲ್ಲಿ ನಡೆಯುವ ಆರತಿಯ ತನಕ ದಯವಿಟ್ಟು ಕುಳಿತಿರಿ. ಹಾಗೆಯೇ ಟಾರ್ಚ್ ಲೈಟ್ ಸೇರಿದಂತೆ ನಿಮ್ಮ ಸೆಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ. ಈಗ ಸಂಗೀತ ಸಮರ್ಪಣೆಯೊಂದಿಗೆ ಪ್ರಾರಂಭಿಸೋಣ. ವೆಲ್ಕಮ್ ಟು ಆದಿಯೋಗಿ ದಿವ್ಯ ದರ್ಶನ. ಪ್ಲೀಸ್ ಬಿ ಸೀಟೆಡ್ ಫಾರ್ ದಿ ಎಂಟೈರ್ ಡ್ಯೂರೇಷನ್ until the Arati at the end of Divya Darshana. Please switch off your cell phones, including torchlight. We will begin with a musical offering. Shri
ವಿಜ್ಞಾನವನ್ನು ಅದರ ಸಂಪೂರ್ಣ ಗಹನತೆಯೊಂದಿಗೆ ದಾರೆ ಎರೆದನು. ಮಾನವ ಜೀವ ವ್ಯವಸ್ಥೆಯಿಂದ ಹಿಡಿದು ಬ್ರಹ್ಮಾಂಡದವರೆಗೆ ಎಲ್ಲದರ ರಹಸ್ಯಗಳನ್ನು ಅವನು ಅವರಿಗೆ ತಿಳಿಸಿಕೊಟ್ಟನು. ಯೋಗದ ಈ ಜ್ಞಾನ ಭಂಡಾರ ಮತ್ತು ಸಪ್ತಋಷಿಗಳು ಅನುಭವಿಸುತ್ತಿದ್ದ ಈ ಭಾವ ಪರವಶತೆಯನ್ನು ನೋಡಿ ಪಾರ್ವತಿಯು ಅದರ ಕಡೆಗೆ ಸೆಳೆಯಲ್ಪಟ್ಟಳು. ನಾನು ಇದನ್ನು ಅನುಭವಿಸಬೇಕು ಎಂದು ದೇವಿಯು ಆದಿಯೋಗಿಯನ್ನು ಕೇಳಿಕೊಂಡಳು. ಆದಿಯೋಗಿ, ನೀನು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡ, ಬಂದು ನನ್ನ ಮಡಿಲಲ್ಲಿ ಕುಳಿತುಕೋ ಎಂದನು. ಅವಳು, ನನಗೆ ಬೇಕಿರುವುದು ನಿಮ್ಮ ಒಲವು ಮಾತ್ರ ಅಲ್ಲ, ನನಗೆ ಬೇಕಿರುವುದು ನಿಮ್ಮ ಜ್ಞಾನ ಎಂದಳು. ಅವನು, ನೀ ಬಂದು ಕುಳಿತುಕೋ. ಜ್ಞಾನ ಎನ್ನುವುದು ಕಲಿಯುವ ವಿಷಯವಲ್ಲ, ಅದು ಅನುಭವಿಸಬೇಕಾದ ಆಯಾಮ. ನನ್ನ ಮಡಿಲಲ್ಲಿ ಕುಳಿತುಕೋ, ನನ್ನೊಂದಿಗೆ ಒಂದಾಗು ಎಂದನು. ಅವಳು ಬಂದು ಅವನ ಮಡಿಲಲ್ಲಿ ಕುಳಿತಾಗ ಅವನು ಅವಳನ್ನು ಸೆಳೆದುಕೊಂಡು ತನ್ನ ಅರ್ಧ ಭಾಗವಾಗಿ ಮಾಡಿಕೊಂಡನು. ಅದರಿಂದಲೇ ಅವನು ಅರ್ಧನಾರಿ, ಪುರುಷ ಸ್ತ್ರೀ ತತ್ವಗಳ ಸಮತೋಲನ. ಇದನ್ನೆಲ್ಲ ನೋಡುತ್ತಿದ್ದ ಗಣಗಳು, ನಾವೇನು ಮಾಡಬೇಕು, ನಮಗೇನು ದಾರಿ ಎಂದು ಕೇಳಿದರು. ಅದಕ್ಕವನು, ನೀವು ಇದರ ಬಗ್ಗೆ ಎಲ್ಲ ಚಿಂತಿಸಬೇಡಿ, ನೀವು ನನ್ನ ಜೀವ ಕುಡಿಯುವ ಕುಡುಕರು, ನನ್ನ ಜೀವ ಕುಡಿಯುವುದರಲ್ಲೇ ನಿಮ್ಮ ಮುಕ್ತಿ ಎಂದನು. ಅವರು ಅವನ ತೇಜಸ್ಸಿನಲ್ಲಿ ಮಿಂದೆದ್ದು ಉನ್ಮತ್ತರಾಗಿ ಹೋದರು. ಹೀಗೆ ಆದಿಯೋಗಿಯು ಸಾಧಕರ ಅಗತ್ಯಗಳಿಗೆ ಅನುಗುಣವಾಗಿ ಯೋಗ ವಿಜ್ಞಾನವನ್ನು 3 ರೀತಿಯಲ್ಲಿ ನೀಡಿದನು. ಯೋಗವನ್ನು ಜಗತ್ತಿಗೆ ಕೊಂಡೊಯ್ಯುವಂತೆ ಆದಿಯೋಗಿಯು ಸಪ್ತಋಷಿಗಳಿಗೆ ಹೇಳಿದನು. ಇಂದಿಗೂ ಕೂಡ ಭೂಮಿಯ ಮೇಲಿನ ಪ್ರತಿಯೊಂದು ಆಧ್ಯಾತ್ಮಿಕ ಪ್ರಕ್ರಿಯೆಗೂ ಆದಿಯೋಗಿಯು ಅರ್ಪಿಸಿದ ಆಧ್ಯಾತ್ಮಿಕ ಜ್ಞಾನವೇ ಬೆನ್ನೆಲುಬಾಗಿದೆ. ಈ ಆದಿಯೋಗಿ ದಿವ್ಯ ದರ್ಶನವು ಆದಿಯೋಗಿಯ ಈ ಕಥೆಯ ಒಂದು ನಿರೂಪಣೆ. ಮಾನವತೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೀವು ಪ್ರಕೃತಿಯ ಮಿತಿಗಳಿಂದ ಬಂಧಿತರಾಗಬೇಕಾಗಿಲ್ಲ ಎಂಬುದು ಮನುಷ್ಯರಿಗೆ ನೆನಪಿಸಲಾದ ಕಥೆ ಇದು. ನೀವು ಬೇಕಾದ ಸಾಧನೆ ಮಾಡಲು ತಯಾರಿದ್ದರೆ ನೀವು ಎಲ್ಲ ಮಿತಿಗಳನ್ನು ಮೀರಿ ಪರಮ ಮುಕ್ತಿಯನ್ನು ಪಡೆದುಕೊಳ್ಳಬಹುದು. ಈ ಒಂದು ಕ್ಷೇತ್ರ ನಿಮ್ಮ ಮುಕ್ತಿ ಸಾಧನೆಗಾಗಿ ನಿರ್ಮಿಸಲಾದ ಒಂದು ಕ್ಷೇತ್ರ. ಇದನ್ನು ನೀವು ಉಪಯೋಗಿಸಿಕೊಳ್ಳಬೇಕೆಂದು ನನ್ನ ಆಸೆ, ನನ್ನ ಆಶೀರ್ವಾದ. ಯೋಗ ಯೋಗ ಯೋಗ. This spectacular being is not of the past, but the 7:45ಗೆಲ್ಲ ನಮಗೆ ಲೈಟಿಂಗ್ ಶೋ ಮುಗಿಯುತ್ತೆ. ಆಮೇಲೆ ನಮಗೆ ಅಲ್ಲಿ ಆರತಿಯ ವ್ಯವಸ್ಥೆ ಇರುತ್ತೆ. ನಾವು ಆರತಿ ತಗೊಂಡು ರಿಟರ್ನ್ ಆಗ್ಬೋದು. ತುಂಬ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಲೈಟಿಂಗ್ಸ್ದು ಮತ್ತು ಅವ್ರು ಹೇಳಿದ್ದು ಕತೆ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಲಾಸ್ಟ್ ಸತಿ ನಾವು ಹಂಗೆ ಬಂದು ನೋಡ್ಕೊಂಡು ಹೋಗಿದ್ಕಿನ್ನ ಈ ಸತಿ ಜಾಸ್ತಿ ಲೈಟಿಂಗ್ಸ್ದೆಲ್ಲ ಇಷ್ಟ ಆಯಿತು. ಈಗ ನಾವು ಅಲ್ಲಿ ಮುಗಿಸ್ಕೊಂಡು ಹಾಗೆ ಡಿನ್ನರ್ಗೆ ಅಂತ ಆನ್ ದ ವೇ ನಿಲ್ಲಿಸಿದ್ದೀವಿ. ಅಲ್ಲೇ ಸದ್ಗುರು ಯೋಗ ಆದಿಯೋಗಿ ಅಂತ ಹೇಳ್ಬಿಟ್ಟು ದೊಡ್ಡ ಆರ್ಚ್ ಇದೆಯಲ್ಲ, ಅದ್ರ ಮುಂದೆ ಇರೋವಂಥ ಹೋಟೆಲ್ಲೇ ಇದು. ಬಂದಿದ್ದೀವಿ ಅಲ್ಲಿಗೆ. ತುಂಬ ಚೆನ್ನಾಗಿತ್ತು ಫುಡ್ಡೆಲ್ಲ, ಬಟ್ ಸೆಲ್ಫ್ ಸರ್ವಿಸ್ ಇದ್ದಿದ್ದು. ಆದರೂ ಫುಡ್ಡು ನಮಗೆ ಟೇಸ್ಟ್ ಇಷ್ಟ ಆಯಿತು. ಎಲ್ಲರೂ ಇಲ್ಲಿ ಬಂದು ಊಟ ಮುಗಿಸ್ಕೊತಿದ್ದೀವಿ. ಮೆನು ಆಯ್ತಾ? ಸ್ವಿಂಗ್ ಆಡ್ತೀನಾ ಮೋಕ್ಷು? ಹಾಂ, ನಿಮ್ಮನೇಲಿ ಆಯ್ತಾ? ಕೂತ್ಕೊಂಡ? ಈಗ ನಾವು ಇಲ್ಲಿ ಡಿನ್ನರ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಉಡುಪಿ ಸದ್ಗುರು ಸನ್ನಿಧಿ ಅಂತ ಮೇನ್ ಆರ್ಚ್ ಇದೆಯಲ್ಲ, ಅದರ ಮುಂದೆನೇ ಇರೋವಂಥ ಒಂದು ಉಡುಪಿ ಗಾರ್ಡನ್ ಅನ್ನೋವಂಥ ಸೆಲ್ಫ್ ಸರ್ವಿಸ್ ಇಲ್ಲಿರೋದು. ನಾವೇ ಸೆಲ್ಫ್ ಸರ್ವಿಸ್ ಮಾಡ್ಕೊಬೇಕು. ಅಲ್ಲಿ ಬಂದು ಆರ್ಡರ್ ಮಾಡಿದ್ದೀವಿ. ಇವಾಗ ಮೋಕ್ಷಗೆ ಸ್ವಿಂಗೆಲ್ಲ ಆಟ ಆಡ್ಸೋಕ್ಕೆ ಅಂತ ಬಂದಿದ್ದೀವಿ.
ಮೋಕ್ಷ ಆಟ ಆಡ್ತಾ ಇದ್ದೀನಿ. ಬಾ. ಯಾವ್ದನ್ನ ತಗೋ. ಎಲ್ಲರಿಗೂ ಸೌತ್ ಇಂಡಿಯನ್ ಮೀಲ್ಸ್ ಹೇಳಿದ್ದು ಕಣಮ್ಮ. ಇದು ನಮ್ಮದು ಪಪ್ಪಂದು. ಸಾಕ್ಸ್ ಯಾರು ಬಾಟಲ್ ಯಾರ್ದೋ ಗೊತ್ತಿಲ್ಲ. ಬಟರ್ ರೋಟಿ ಚಂದನ್ ಓಕೆ. ಹಾಂ ಬೇಡ ಬಾ ಹೋಗೋಣ. ಕೈವಾರದಲ್ಲಿ ಅಲ್ಲೇ ತಾನೆ ಮೋಕ್ಷಕ್ಕೆ ತಂದಿದ್ದು. ಅಲ್ಲೇ ಕೈವಾರದಲ್ಲೇ ತಂದಿದ್ದು. ನೋಡಿ ಇಲ್ಲಿ ನೋಡ್ತೀನಿ ಅಲ್ಲಿ ಕಾಣಿಸ್ತದೆ. ಇಲ್ಲ ಅದ್ರಾಗ ರೂಢಿ ಅಲ್ವಾ ಅದಕ್ಕೆ. ಎಲ್ಲೂ ಟೈಮ್ ಆಯ್ತಲ್ಲ ಅಣ್ಣ ಫೋನ್ ಮಾಡಿತ್ತು. ನೀವು 10 ಗಂಟೆ 11 ಗಂಟೆ ಬರೋದಲ್ವಾ? ಏನು ಮಾಡಕ್ಕಲ್ಲ, ಹೋದ್ಮೇಲೆ ಅಜ್ಜಿ ಚಾರ್ಜ್ ಇಲ್ಲ ಅಂದ್ರೆ ಏನೋ ಜಸ್ಟ್ ಓಡುತ್ತೆ, 1% ಮಾತಾಡ್ಬೋದು ಅಷ್ಟೇ, ಏನು ಮಾಡಕ್ಕಲ್ಲ. ನಮ್ಮ ಮಗು ಮನೆಗೆ ಈಗ ಮನೆಗೆ ಬಂದಿದ್ದೀವಿ ಫ್ರೆಂಡ್ಸ್. ಟೈಮ್ ಬಂದು 10:50 ಆಗಿದೆ. ಇವಾಗ ಅಮ್ಮರು ಬಿಟ್ಬಿಟ್ಟು ಇವಾಗ ಹೋಗಿದ್ದಾರೆ. ಇವತ್ತಿನ ಟ್ರಿಪ್ ನಮ್ಮದು ಹೀಗಿತ್ತು. ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.